ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಿತ್. ಇವತ್ತು ನಮ್ಮನೆಯಲ್ಲಿ ಪೈನಾಪಲ್ ಕರಿ ಮಾಡಿದ್ದೆ. ಪೈನಾಪಲ್ ಕರಿ ಅಂತ ಕ್ವಶನ್ ಮಾರ್ಕ್ ಬಿಡುತ್ತಾ ನಿಮಗೆಲ್ಲ? ಪೈನಾಪಲ್ ಕರಿ ಅಂತ ಹೇಳಲ್ಲ, ಅದನ್ನು ಪೈನಾಪಲ್ ಮೆಣಸ್ಕಾಯಿ ಅಂತ ಹೇಳ್ತಾರೆ. ಈ ಒಂದು ಅದ್ಭುತವಾದ ರೆಸಿಪಿನ ನಿಮ್ಮೊಟ್ಟಿಗೇನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ಮೆಣಸ್ಕಾಯಿ ನಮ್ಮ ಮಂಗಳೂರು ಕಡೆ ತುಂಬಾ ಫೇಮಸ್. ಎಲ್ಲ ಫಂಕ್ಷನ್ಗಳಲ್ಲೂ ಈ ಒಂದು ಡಿಶ್ ಇರಲೇಬೇಕು. ಹಾಗೆ ನಮ್ಮ ಲೈಫಲ್ಲಿ ಹೇಗೆ ಉಪ್ಪು ಖಾರ ಸಿಹಿ ಹುಳಿ ಎಲ್ಲ ಇರುತ್ತೋ ಹಾಗೆ ಈ ಡಿಶ್ನಲ್ಲೂ ಉಪ್ಪು ಖಾರ ಸಿಹಿ ಹುಳಿಯಾಗಿ ಅದ್ಭುತವಾಗಿರುತ್ತೆ ಈ ಒಂದು ಡಿಶ್. ನಿಮ್ಮ ಬಾಯಿ ರುಚಿ ಏನಾದರೂ ಕೆಟ್ಟೋಗಿದ್ರೆ, ಅಕಸ್ಮಾತ್ ಹುಷಾರಿಲ್ಲದೆ ಬಾಯಿ ರುಚಿ ಕೆಟ್ಟೋಗಿದ್ರೆ, ಅಥವಾ ಸೇಮ್ ಓಲ್ಡ್ ಟೈಪ್ ಫುಡ್ ತಿಂದು ನಿಮ್ಮ ಬಾಯಿ ರುಚಿ ಕೆಟ್ಟೋಗಿದ್ರೆ ಈ ಒಂದು ಡಿಶ್ನ ಮಾಡ್ಕೊಂಡು ತಿನ್ಬಿಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಪೈನಾಪಲ್ ಮೆಣಸ್ಕಾಯಿ ರೆಸಿಪಿ. ಒಂದು ಕಡಾಯಿನಲ್ಲಿ ಒಂದು ಪೈನಾಪಲ್ನ ಸಣ್ಣಗೆ ಹೆಚ್ಚಿಟ್ಕೊಂಡು ಪೈನಾಪಲ್ ಮುಳುಗೋಷ್ಟು ನೀರು ಹಾಕೋತಾ ಇದ್ದೀನಿ. ಪೈನಾಪಲ್ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಒಂದು 10 ನಿಮಿಷಗಳ ಕಾಲ ಮುಚ್ಚಿಟ್ಕೊಂಡು ಬೇಯ್ಲಿಕ್ಕೆ ಬಿಟ್ಬಿಡೋಣ. ಫಟಾಫಟ್ ಅಂತ ಒಂದು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಬಿಳಿ ಎಳ್ಳನ್ನು ಕಂದು ಬಣ್ಣ ಬರೋವರೆಗೂ ಹುರಿದಿಟ್ಕೊಂಡು ಪ್ಲೇಟ್ನಲ್ಲಿ ಆರ್ಲಿಕ್ಕೆ ಇಟ್ಕೋತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಮೆಂತ್ಯ, 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಜೀರಿಗೆ, ಒಂದು ಗರಿ ಕರ್ಬೇವಿನ ಸೊಪ್ಪು. ನಮ್ಮ ಮನೇಲಿ ಖಾರ ತಿನ್ನಲ್ಲ ಜಾಸ್ತಿ, ಅದಕ್ಕೆ ಬ್ಯಾಡಗಿ ಚಿಲ್ಲಿನೇ ಯೂಸ್ ಮಾಡ್ತಾಯಿದ್ದೀನಿ. ಒಂದು 8ರಿಂದ 10. ನೀವು ಬೇಕಿದ್ರೆ ಗುಂಟೂರು ಚಿಲ್ಲಿನೂ ಆ್ಯಡ್ ಮಾಡ್ಕೋಬೋದು. ಅದನ್ನು ಎಳ್ಳು ಜೊತೆಗೇ ಆರ್ಲಿಕ್ಕೆ ಇಟ್ಕೋತಾ ಇದ್ದೀನಿ. ಇಲ್ಲಿ ಪೈನಾಪಲ್ನ ಬೇಯ್ಲಿಕ್ಕೆ ಬಿಟ್ಟಿದ್ವಲ್ಲ, ಅದನ್ನು ಒಂದು ಸರಿ ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಇದ್ರ ಜೊತೆ ಹುಣಸೆ ರಸ ಹಾಕೋತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆನ ನೆನೆಸಿ ರಸ ತೊಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುತ್ತೆ ಈ ಒಂದು ಡಿಶ್ನಲ್ಲಿ. ಈಗ ಡ್ರೈ ರೋಸ್ಟ್ ಆಗಿದ್ದು ಚಿಲ್ಲೀಸು, ಎಳ್ಳು, ಉದ್ದಿನಬೇಳೆ ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅದರೊಟ್ಟಿಗೆ 1 ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗ್ರೈಂಡ್ ಮಾಡ್ಕೊಂಬಿಡೋಣ, ಒಂದು ಪೇಸ್ಟು. ನೋಡಿ ಈಗ ಎಷ್ಟು ಚೆನ್ನಾಗಿದೆ ಮಸಾಲೆ, ನೋಡಿ ಸೂಪರಾಗಿದೆ ಅಲ್ಲ ಮಸಾಲ. ಈಗ ಪೈನಾಪಲ್ ಬೆಂದಿರ್ತದಲ್ಲ, ಅದಕ್ಕೆ ಇದು ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೈನಾಪಲ್ಲು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಟ್ಬಿಡಿ ಒಂದು 5ರಿಂದ 10 ನಿಮಿಷಗಳ ಕಾಲ, ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಈಗ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಕೊಬ್ಬರಿ ಎಣ್ಣೆ ಎಲ್ಲ ಗಟ್ಟಿಯಾಗಿಬಿಟ್ಟಿದೆ ಕಣ್ರಿ ಚಳಿಗೆ. ಸಾಸಿವೆ ಹಾಕಿ ಚಟಪಟ ಅನ್ಸ್ಬಿಡಿ. ಅದರೊಟ್ಟಿಗೆ ಸ್ವಲ್ಪ ಬ್ಯಾಡಗಿ ಚಿಲ್ಲಿ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಮಾಮೂಲಿ ಹಾಕ್ತೀವಲ್ಲ ಬ್ಯಾಡಗಿ ಚಿಲ್ಲಿ, ಹಾಗೆ ಕರಿಬೇವು. ಏನು ಘಮ ಕೊಡುತ್ತೆ ಗೊತ್ತಾ? ಒಗ್ಗರಣೆ ಅಂತೂ ಸಕ್ಕತ್ತಾಗಿರುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ದು ಒಗ್ಗರಣೆ ಬೇರೆ. ಈ ಒಂದು ಡಿಶ್ಗೆ ಹಾಕ್ಕೊಂಡ್ಬಿಡೋಣ. ಮೆಣಸ್ಕಾಯಿ ಒಟ್ಟಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಅದ್ಭುತವಾಗಿರುತ್ತೆ ಒಂದು ರೆಸಿಪಿ ಮಾತ್ರ. ನೋಡಿ ಪೈನಾಪಲ್ ಮೆಣಸ್ಕಾಯಿ ಚೆನ್ನಾಗಿ ರೆಡಿಯಾಗಿದೆ. ತುಂಬ ಅದ್ಭುತವಾಗಿ ಸಖತ್ತಾಗಿ ಬಂದಿದೆ. ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ನನಗಂತೂ. ನೀವು ನಿಮ್ಮ ಮನೆಯಲ್ಲಿ ಈ ಅದ್ಭುತವಾದಂತಹ ಎಲ್ಲ ರುಚಿಗಳು ಮಿಶ್ರಿತವಾದಂತಹ ರೆಸಿಪಿನ ಆದಷ್ಟು ಬೇಗ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.